ಬೇಕಾ ಫೈನಲ್ ಆಗಿ ಅವಳು ಜ್ಯುವೆಲರೀಸ್ ಫೈನಲ್ ಮಾಡಿದಾಳೆ. ಇಲ್ಲಿ ಇಲ್ಲಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಧಾರವಾಡ ಹೋಗ್ತಾ ಇದ್ದೀನಿ, ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಲೆಟ್ಸ್ ಗೋ ಫಾರ್ ಧಾರವಾಡ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮೊನ್ನೆ ತೋರಿಸ್ತೀನಿ. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೆ. ಯಾವ ಕಡೆಯಿಂದ ಬರ್ಬೋದು ನೋಡೋಣ. ಎಷ್ಟೊತ್ತಮ್ಮ ಕಾಯಿಸೋದು? ಬನ್ನಿ ಬನ್ನಿ, ಗಾಡಿ ಹೊಡಿತೀವ. ನಾವು ಹೊಡಿಬೇಕಾ ಗೈಸ್? ಇಷ್ಟೊತ್ತು ಬಿಸಿಲಲ್ಲಿ ಕಾಯಿಸಿ ಇವಾಗ ಬಂದಿದ್ದಾಳೆ ನನ್ನ ಫ್ರೆಂಡ್. ನಾನು ನನ್ನ ದೋಸ್ತ ಎಲ್ಲಿಗೆ ಒಂದ್ ಕಡೆ ಹೊಂಟೇವಿ ಅಂತಂದು ಆಮೇಲೆ ಹೇಳ್ತೀವಿ. ಅವಾಗ್ಲಿಂದ ಅದೇ ಹೇಳ್ತಿರಲ್ಲ ನೀವು ಅಂತ ಹೇಳ್ತಾರ ಅವ್ರು. ಅಗಳಿಂದ ಅದನ್ನ ಹೇಳಕ್ಕೆ ಒಂದು ಬೇಜಾರಾಗ ಹೇಳ್ತೀವಿ. ಸೊ ಫೈನಲಿ ಬಹಳಷ್ಟು ನೋಡಿದ ತಕ್ಷಣ ಇವಾಗ ಫೈನಲ್ ಮಾಡಿದ್ವಿ. ಫೈನಲ್ ಆಗಿ ಅವಳು ಜ್ಯುವೆಲರೀಸ್ ಫೈನಲ್ ಮಾಡಿದಾಳೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವಾ? ಮದ್ವೆ ದಿನ ಯಾವ ತರ ರೆಡಿಯಾಗಿ ಕಾಣಿಸ್ತಿರ್ತಾಳೆ ಅಂತ ಹೇಳಿ ತೋರಿಸ್ತೀನಿ. ಇನ್ನೂ ಎಷ್ಟು 2 ವೀಕ್ಸ್ ಇದೆ. 2 ವೀಕ್ಸ್ ಆದ್ಮೇಲೆ ನೋಡೋಣ ಯಾವ ತರ ಕಾಣಿಸ್ತಾಳೆ ವಿತ್ ದಿಸ್ ಜ್ಯುವೆಲರೀಸ್ ಅಂತ ಹೇಳಿ. ಓಕೆ, ಸೊ ಫೈನಲ್ ಆಗಿ ನಾವು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಬಂದಿರೋದಕ್ಕೆ ಕಾರಣ ದಿಸ್ ಈಸ್ ದ ರೀಸನ್. ಇದು ಭಾಳ ಡಲ್ ಅನ್ಸಲ್ಲ, ಅದು ಭಾಳ ವಾವ್ ಲುಕ್ ಅನ್ಸುತ್ತೆ. ಇದೇ ಲುಕ್ ಅನ್ಸೋದು. ಸೊ ಫೈನಲ್ ಆಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. Say hi to my YouTube channel. Hi. ಫೈನಲಿ ಸಿಕ್ಕಾಪಟ್ಟೆ ಸುಸ್ತಾಗಿ ಗೋಬಿ ತಿಂಡಿಗೆ ಬಂದಿದ್ದೀವಿ. ನೀವು ತಿನ್ನಿ. ಸೊ ಮಸ್ತ್ ತಿಂದ್ವಿ, ಮಸ್ತ್ ಡಾನ್ಸ್ ಮಾಡಿದ್ವಿ, ಮನೆ ಹೋಗಿ ಶಿಸ್ತು ನಿದ್ದೆ ಮಾಡ್ತೀವಿ. ಬಾಯ್ ಎವ್ರಿವನ್. ನಿಮ್ಮ ಭೇಟಿ ಮತ್ತೆ ನಾಳೆ ಎಷ್ಟು ಜಲ್ದಿ ನಾವು ಹೋಗ್ಬಿಟ್ಟವಲ್ಲ ಡೇಸ್. ದೊಡ್ಡವರಾಗ್ಬೇಕು, ಕೆಲಸ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತಂದ ಕಾಲೇಜಿಗೆ ಹೋಗ್ಬೇಕು, ನಾವು ಒಂದೇ ಕಡೆ ಹಚ್ಬೇಕು ಅಂತ ಹೇಳಿ ಅದ್ರ ವ್ಯಾಲ್ಯೂ ಈಗ ಗೊತ್ತಾಗತೈತಿ. ಬಟ್ ಈಗೂ ಅದೇ ತಪ್ಪು ಮಾಡ್ತೇವೆ ಅನಿಸ್ತೈತೆ ಸಮ್ಟೈಮ್. ಈಗಿಂದ ಪ್ರೆಸೆಂಟ್ ನಾವು ಟೈಮ್ ಚಲೋ ಜೀವನ ಮಾಡಿದ್ರ ಮುಂದೆ ಓಕೆಪ್ಪ ನಾವು ಚಲೋ ಇದು ಮಾಡಿದ್ರ ಅನಿಸ್ತೈತಿ. ಅಂದ್ರೆ ಮತ್ತೆ ಮುಂದೆ ಯಾವಾಗ ರಿಗ್ರೆಟ್ ಆಕ್ಕಿವಪ್ಪ, ಅವಾಗ ಕರೆಕ್ಟ್ ಇರ್ಲಿಲ್ಲಲ್ಲ, ಇಲ್ಲ ಏನೋ ಲೈಫ್ ಇದನ್ನ ಮಾಡ್ಲಿಲ್ಲ, ಏನಂತಾರ ಖುಷಿಯಿಂದಾನೇ ಇರ್ಲಿಲ್ಲ ಅಂತಂದ ಆ ಕ್ಷಣಗಳನ್ನ ಎಂಜಾಯ್ ಮಾಡ್ಲೇ ಇಲ್ಲ ಅಂತ ಹೇಳಿ ಅನ್ಸ್ತಿರತ್ತ. ಎಲ್ಲಾರು ಖುಷಿಯಿಂದ ಇರ್ಲಿ ಅನ್ಬೇಕು. ಎಲ್ಲಾರು ಖುಷಿ ಇರೋದ್ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಏನಿದ್ ಲೈಫ್ದಾಗ ಬೇರೆಯವ್ರಿಗ ಕೆಟ್ಟದ್ ಬಯಸಿ ನಾವು ಖುಷಿ ಪಡೋಂಥದ್ದು ಹೆಚ್ಚು ಮಾಡ್ಕೊಳ್ಳೋದು ಏನು ಮಾಡ್ಬಾರ್ದು. ಮಸ್ತ್ ಎಲ್ಲಾರು ಮಸ್ತ್ ಇರ್ಬೇಕು, ನಾವು ಮಸ್ತ್ ಇರ್ಬೇಕು. ಭಾರಿ ಅಂದ್ರೆ ಭಾರಿ ಇರ್ಬೇಕು ಅಂದ್ರೆ ಎಲ್ಲರ ಮನ್ಸು ತಿಳಿಯಾಗಿ, ಖುಷಿಯಾಗಿ, ಕ್ಲೀನ್ ಆಗಿ ಏನು ಅರ್ಥ ಮಾಡ್ಕೋಬೇಕು, ಮತ್ತೆ ಹೊಳ್ಳಿ ಆತರ ನಡ್ಕೊಳ್ಬೇಕು ಎಲ್ಲರ ಜೊತೆಗೆ. ಲೈಫ್ ಬಹಳ ಅಂದ್ರೆ ಬಹಳ ಸಣ್ಣದೈತಿ. ನಾವ್ ಅನ್ಕೋತೀವಿ ಲೈಫ್ ಬಹಳ ದೊಡ್ಡದೈತಿ, ಬಹಳ ಏನು ಇಲ್ಲ. ಸಣ್ಣವ್ರು ಇರ್ತೇವಿ, ಪಾಪು ಇರ್ತೇವಿ, ಆಮೇಲೆ ಬೆಳಿತೇವಿ, ಸ್ಕೂಲಿಗೆ ಹೋಗ್ತೇವಿ, 10th ಮಟ ಸ್ಕೂಲ್ ಮುಗಿಸ್ತೀವಿ, ಅದಾದ್ಮೇಲೆ ಕಾಲೇಜ್ ಹೋಗ್ತೇವಿ, ಕಾಲೇಜ್ ಆದ್ಮೇಲೆ ಮದುವೆ, ಮನೆ ಮುಗಿತೇವಿ. ಇಷ್ಟು ಸಣ್ಣ ಲೈಫ್ ಇರ್ತೈತಿ. ಇಷ್ಟು ಸಣ್ಣ ಲೈಫ್ದಾಗ ಇನ್ನ ಲೈಫ್ ದೊಡ್ಡದೈತಿ. ಅವಾಗ ಅದನ್ನ ಮಾಡಿದ್ರಾಯ್ತು, ಇವಾಗ ಇದನ್ನ ಮಾಡಿದ್ರಾಯ್ತು ಅಷ್ಟು ಯೋಚನೆ ಮಾಡೋ ಬದ್ಲಿ ಇವತ್ತಿನ ದಿನ ಖುಷಿ ಆಗೇತೀವಿ. ಇನ್ನೊಬ್ರಿಗೆ ಚಲೋ ಮಾಡಿದ್ವಿ, ಚಲೋ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದಂತೂ ಮಾಡಿಲ್ಲ,
ನಿಜ. ಆ ತರ ಇದ್ವಿ, ನೆಮ್ಮದಿಯಿಂದ ಇದ್ವಿ ಅಂದ್ರೆ ನೆಮ್ಮದಿಯಿಂದ ಅಷ್ಟೇ, ನಿದ್ದೆ ಅಷ್ಟು ಮಾಡಿದ್ರೆ ಬಿಟ್ರೆ ಏನೂ ಇಲ್ಲ ಅದ life ಒಂದು ಬ್ಯೂಟಿಫುಲ್ ಲೈಫ್ ಆಗ್ತೈತಿ. ಗೈಸ್ ನಾವು ಬಹಳ ಅಂದ್ರೆ ಬಹಳ ಲಕ್ಷ ಕೊಡತ್ತೀವಿ ಅಂತ ಅನ್ಸಕತ್ತಿದಾಗ ಅದ್ರಲ್ಲೂ ನಮ್ ಸರು ಅಂತೂ ಬಹಳ ಮುಳುಗ್ಬಿಟ್ಟಾಳೆ ಡೀಪ್ ಆಗಿ. ಹೇಳಕ್ಕೆ ಆಯ್ತಲ್ಲ ಗೈಸ್, ನಾವ್ ಆಕ್ಚುಲಿ ಎದಕ್ ಹೋಗಿದ್ವಿ ಧಾರವಾಡಿಗೆ ಅಂತ ಹೇಳಿ. ಸೊ ಫೈನಲಿ ಮೈ ಫ್ರೆಂಡ್ ಈಸ್ ಗೆಟಿಂಗ್ ಮ್ಯಾರಿ. ಅವಳು ಮದ್ವೆ ಆಗ್ತಿದ್ದಾಳ. ಮದ್ವೆ ಆಗದೆ ಸಂಬಂಧ ಆ ಖುಷಿಗೆ ಅವಳಿಗೋಸ್ಕರ ಜ್ಯುವೆಲರೀಸ್ ನೋಡಕ್ ಹೋಗಿದ್ವಿ. ಮತ್ತೆ ಹೊಳ್ಳಿ ನಾವು ಡಾನ್ಸ್ ಕ್ಲಾಸಿಗೆ ಹೋಗಿದ್ವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಅವಾಗ ಮ್ಯಾರೇಜ್ ಆದ್ಮೇಲೆ ಇಲ್ಲಾಂದ್ರೆ ಅವತ್ತಿನ ದಿನ ಆದ್ರೆ ಸೊ ನಾವು ಪೋಸ್ಟ್ ಮಾಡ್ತೀವಿ ಯಾವ ತರ ರೆಡಿ ಆಗಿದ್ವಿ, ಹೆಂಗ್ ಡಾನ್ಸ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಹೇಳಿ. ಸೊ ಮ್ಯಾರೇಜ್ ಬ್ಲಾಗ್ಸ್ ನಾನು ಹಾಕ್ತಾ ಇರ್ತೀನಿ, ಮಿಸ್ ಮಾಡಬೇಡಿ. ನನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮ್ಗೆ ಇವೆಲ್ಲ ನೋಡಕ್ ಸಿಗೋದು. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಎಳ್ನೀರ್ ಕುಡಿಯಕ್ ಹೋಗ್ತಾ ಇದೀವಿ, ಆನ್ ದಿ ವೇ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾ ಇತ್ತು ಡಾನ್ಸ್ ಮಾಡಿ, ಅಲ್ಲೆಲ್ಲ ಸೇವ್ ಪುರಿ ಅವೆಲ್ಲ ತಿಂದ್ವಿ. ಅಲ್ಲಿ ನೀರಿನ ಬಾಟಲ್ ಸಿಗ್ಲೇ ಇಲ್ಲ ನಮಗೆ ನೀರ್ ಕುಡಿಯೋಣ ಅಂತ ಅಂದ್ರೆ ಈಗ ಸ್ವಲ್ಪ ಎಳ್ನೀರ್ ಕುಡಿದು ಹೋಗೋಣ ಅನ್ಕೊಂಡಿದೀವಿ. ಅಲ್ಲಿಂದ ಬರ್ತಾ ಇದೀವಿ, ಅಲ್ಲಿ ಸಿಗುತ್ತೆ ದಾರಿಲಿ ಮತ್ತೆ ಹೋಗ್ಬಿಡುತ್ತೆ. ಸೊ ಇವಾಗ ಮುಂದೆ ಹೋಗಿದ್ದವ್ರು ವಾಪಸ್ ಹೊಳ್ಸ್ಕೊಂಡ್ ಬಂದ್ವಿ ಎಳ್ನೀರ್ ಕುಡಿಯೋಣ ಅಂತ ಹೇಳಿ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರು, ಇದೇನೋ ನಿನ್ನ ನೋಟ, ಇದೇನ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರು. ಯಾವ ಥರ ಹಾಡಿದ್ವಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ. ನಾವಂತೂ ತುಂಬ ಸೇಫಾಗಿ ರೈಡ್ ಮಾಡ್ತಾ ಇದ್ದೀವಿ. Good. Okay. Let's say bye to her. Bye ಮತ್ತೆ bye. ಸಿಗುವ. ಗುಡ್ ನೈಟ್, ನಾಳೆ ಸಿಗುವ. ಬಾಯ್ ಬಾಯ್. ಮನೆಗೆ ಹೋಗುವ. ಹೋಗಿ ಬರೋಷ್ಟು ಸಾಕಾಯ್ತು. ಹಾಯ್. ಹಂಗೆ ನೋಡ್ತಿದ್ದೆ. I'll post this definitely. ಯಾಕೆ ಸೌಂಡ್? She went to bathroom. ಅಕ್ಕ ಫೋನಲ್ಲಿ ಬಿಸಿ ಇದ್ದಾರೆ, ಚಪಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಮಲ್ಕೊಂಡಿದ್ದಾರೆ. ಪಾಪು ಮಲ್ಕೊಂಡಿಲ್ಲ. ಯಾರಿದ್ದಾರೆ ನೋಡ. ಮೈ ಗಾಡ್, ಇವಳೆಷ್ಟು ಡೀಪ್ ಅಳ್ತಾ ಇದ್ದಾಳೆ. ಯಾಕೆ? ಶಾರ್ಟ್ಸ್ ನ ನೋಡ್ತಾ ಇದ್ದಾಳೆ ನಮ್ ಸಾಂಗ್. ಹಾಯ್ ಅಕ್ಕ. ಸೊ ಈ ಒಂದು ಗೆಟಪ್ ಅಲ್ಲಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಇವತ್ತು ಜ್ಯುವೆಲರೀಸ್ ನ ತರಿಸಿದ್ದೆ. ಇಲ್ಲಿದ್ದಾನೆ ಇನ್ನು ಸ್ವಲ್ಪ ಜ್ಯುವೆಲರೀಸ್ ಬಟ್ಟೆ ಎಲ್ಲ ತರಿಸಿದ್ದೀನಿ. ನೋಡೋಣ ಯಾವ ತರ ಇದ್ದಾವೆ ಅಂತ ತೋರಿಸ್ತೀನಿ. ಸೊ ಮನೆಗೆ ಬಂದಿದ್ದೀನಿ. ನಾನು ಒಂದಿಷ್ಟು ಆರ್ಡರ್ ಮಾಡಿದ್ದೆ. ಇವೆಲ್ಲ ಏನು ಬಂದಿದೆ ಅಂತ ನೋಡೋಣ. ಈ ಥರ ನತ್ತಾಗ್ನೂ ಯೂಸ್ ಮಾಡ್ಬೇಕು ನೋಡಿದ್ದೀನಿ. ಮೋಸ್ಟ್ಲಿ ಬ್ಯಾಗಿಂದ ಅನ್ಸುತ್ತೆ. ಏನಾದರೂ ಐಡಿಯಾ ಮಾಡಿ ಹಾಕ್ಬೋದು ಈ ಥರ ಏನಾದರೂ. ವೆಲ್, ಈ ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಆ್ಯಸ್ ಎಕ್ಸ್ಪೆಕ್ಟೆಡ್ ನಾನು ಯಾವ ಥರ ನೋಡಿದ್ದೆ ಅದೇ ಥರ ಜ್ಯುವೆಲ್ಲರಿ ಬಂದಿದೆ. ಇಯರಿಂಗ್ ಬಂದಿದೆ. ಇದ್ರ ಜೊತೆಗೆ ಯಾವ ಥರ ಕಾಣಿಸುತ್ತೆ ನೋಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಜ್ಯುವೆಲ್ಲರಿ ನನ್ನ ಹತ್ರ ಒಂದೂ ಇರಲಿಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಲೆಸ್. ವಾಪಸ್ ಕಳಿಸ್ಬೇಕು ಅಂದ್ಕೊಂಡಿದ್ದೆ ಇಷ್ಟರಲ್ಲಿ. ನನಗೆ ಇಷ್ಟ ಆಗಿರೋದ್ರಿಂದ ಇಟ್ಕೊಳ್ತೀನಿ. ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಎಲ್ಲಿ? ನೋಡೇ ಇಲ್ಲ. ಚೆನ್ನಾಗಿದೆ ಅಂತಂದ್ರು ಚೆನ್ನಾಗೇ ಇದೆ, ಬಟ್ ಅದು ಓಪನ್ ಆಗ್ಬಿಟ್ಟಿದೆ. ನಾನು ನೋಡಿ ಇಲ್ಲ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಅವ್ಳು ಹೇಳಿದ್ಮೇಲೆ ಗೊತ್ತಾಗ್ತದೆ. ಡ್ಯಾಮೇಜ್ ಇಲ್ಲ ಅನ್ಕೊಂತೀನಿ ನಾನು.
ನಾನಂತೂ ಇಟ್ಕೊತೀನಿ, ಯಾಕಂದರೆ ಈ ಜ್ಯುವೆಲರಿ ತುಂಬ ಇಷ್ಟ ಆಗಿದೆ ನನಗೆ. ಹಿಂಗೆ ತೆಗ್ದಿದ್ದು ಹಾಗೆ ಪ್ಯಾಕ್ ಮಾಡಿದ್ದು ಹಿಂಗೆ ತೋರಿಸೋದು. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡಿಂದು ಬ್ರೈಟ್ ಟು ಬಿ ಮಾಡೋಣ ಅಂತ ಹೇಳಿ ನಾನು ನಿಮಗೆ ಇಮೇಜ್ ಹಾಕ್ತೀನಿ. ಅಲ್ಲಿ ಏನು ಆರ್ಡ್ರ್ ಮಾಡಿದರೆ ನನಗೆ ಏನು ಬಂದಿದೆ ನೋಡಿ. ಏನೋ ಸಮ್ಟೈಮ್ಸ್ ಈ ಥರ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ಆರ್ಡ್ರ್ ಮಾಡೇ ಇಲ್ಲ. ಈ ಥರ ಡ್ರೆಸ್ ಬಂದುಬಿಟ್ಟಿದೆ ಸೀರಿಯಸ್ಲಿ. ಅದು ಬೇರೆ ನಾನು ನನಗೆ ಮೂರು ಜನ ಫ್ರೆಂಡ್ಸಿಗೆ ನಾನು ಆರ್ಡ್ರ್ ಮಾಡಿರೋದು. ಇದು ನೋಡಿದ್ರೆ ಈ ಥರ ಡ್ರೆಸ್ ಕಳಿಸಿದ್ದಾರೆ. ಇವಾಗ ಮತ್ತೆ ಇದನ್ನು ನಾವು ರಿಟರ್ನ್ ಇಡ್ತಾ ಇದ್ದೀವಿ. ಆರ್ಡ್ರ್ ಮಾಡಿರೋದೇ ಒಂದು, ಇದು ಬಂದಿರೋದೇ ಒಂದು. ಡಿಸಪಾಯಿಂಟೆಡ್. ಇದು ಒಂದು ಸಿಕ್ಕಾಪಟ್ಟೆ ಪಿಕ್ಚರ್ ಮಾಡಿ ಲೆಟ್ಸ್ ಸಿ ಬೇರೆದು ಯಾವ ಥರ ಬಂದಿದೆ ಅಂತ ನೋಡೋಣ. ಇದು ಕೂಡ ಜ್ಯುವೆಲರಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಮತ್ತೆ ಹೊಳ್ಳಿ ಈ ಜ್ಯುವೆಲರಿನೂ ತುಂಬ ಚೆನ್ನಾಗಿದೆ. ನೋಡೋಣ ಯಾವ ಥರ ಕಾಣಿಸುತ್ತೆ ಹಾಕೊಂಡು ಅಂತ ಹೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು? ನಾನು ಸ್ಟಾರ್ಟ್ ಮಾಡಿದ್ದೆ. ಐ ಆಮ್ ಡೂಯಿಂಗ್ ಬ್ಲಾಗ್ ದೇ, ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಕಡಿಮೆ ಇದೆ. ಇದು ನಾನು ಡೆಫಿನೆಟ್ಲಿ ವ್ಲಾಗಲ್ಲಿ ಹಾಕ್ತೀನಿ. ಹೌದಾ? ಖಾರ ಕರೆಕ್ಟ್ ಇದೆ ಕಳ್ಸಿ ನೋಡಿ. ನನಗೆ ಏನೋ ಧಮಕಿ ಹಾಕ್ತಿದ್ದಾಳೆ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿ ಅವಳು. ಕೈ ತೊಳ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಟೊಮೆಟೊ ಸಾಂಬಾರು ಮಾಡಿದ್ದಾಳೆ. ಸಿಕ್ಕಾಪಟ್ಟೆ ನೆಕ್ಲೇಸು ತುಂಬ ಓಲ್ಡ್ ಸ್ಟೈಲ್ ಆಗಿದೆ. ನಾವು ಹಿಂದೆ ಎಲ್ಲ ಹೆಣ್ಸ್ ಮಾಡ್ತಿದ್ವಲ್ಲ ಆ ಥರ ಇದೆ, ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತಿದ್ಲು ನಮ್ಮ ಅಕ್ಕ. ನನಗೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಟ್ಕೊಳ್ಳೋ ಕಳಿಸ್ಲೋ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನಲ್ ಸ್ಟೇಟಲ್ಲಿದ್ದೀನಿ. ನೋಡುವ ಯಾವ ಥರ ಕಾಣ್ತಿದೆ. ನನ್ನ ಫ್ರೆಂಡ್ಸಿಗೆಲ್ಲ ಕೇಳಿ ಡಿಸಿಷನ್ ತಗೊಳ್ತೀನಿ. ಇನ್ನೊಂದು ನೆಕ್ಲೆಸ್ ಇದೆ, ಅದನ್ನು ಬೇಗ ಟ್ರೈ ಮಾಡೋಣ. ಈಗ ನೋಡು ಇದಾಗಿದೆ ನನ್ನ ಮೇಲೆ. ನೋಡುವ ಮನೇಲಿ ತೋರಿಸ್ತೀನಿ ಯಾವ ಥರ ರಿವ್ಯೂ ಬರುತ್ತೆ ಅಂತ ಹೇಳಿ ನೋಡೋಣ. ಹೇಗೆ ಕಾಣಿಸ್ತು? ಹೆಂಗ್ ಕಾಣಿಸ್ತೈತದ? ಚಿಕ್ಕ ಹೆಂಗ್ ಕಾಣಿಸತ್ತೆ? ಇವತ್ತಿನ ನಮ್ಮ ಮನೆ ರಿವ್ಯೂ, ಇವ್ರದೆಲ್ಲ ರಿವ್ಯೂ ನೋಡಿದ್ರಲ್ಲ. ಇದು ಚೆನ್ನಾಗಿದೆ. ಕ್ಯಾಮ್ರಾ ಮುಂದೆ ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಇಲ್ಲ ಅನ್ನಲ್ಲ. ಬಟ್ ಅದು ನನಗೆ ಏನಾಗ್ತಾ ಇದೆ ಅಂದ್ರೆ ಬ್ರೈಡ್ ಲುಕ್ ಅಂತೆ. ಮತ್ತೆ ಬಿಟ್ಟರೆ ನಾನು ಬೇರೆ ಥರನೇ ಕಾಣಿಸ್ತಾ ಇದ್ದೀನಂತೆ. ನಮ್ಮ ಮನೇಲಂತೂ ಯಾರಿಗೂ ಇಷ್ಟ ಆಗಲಿಲ್ಲ. ನನಗೆ ಜ್ಯುವೆಲರಿ ಇಷ್ಟ ಆಯಿತು, ಬಟ್ ನನಗೆ ನಾನು ಹಾಕೊಂಡ್ಮೇಲೂ ಕೂಡ ಮೊಬೈಲಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ರಿಯಲ್ ಆಗಿ ನಾನು ನೋಡ್ತಾ ಇದ್ರೆ ನಾನು ನೋಡಲಿಕ್ಕೆ ಆಗ್ತಾ ಇಲ್ಲ, ಚೆನ್ನಾಗಿ ಅನಿಸ್ತಾ ಇಲ್ಲ ನನಗೆ ಎದುರಿಗೆ ನೋಡಲಿಕ್ಕೆ. ಬಟ್ ಇದೆಲ್ಲ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬಂದಿದೆ. ಈ ಥರ ಹೆವಿ ಜ್ಯುವೆಲರೀಸ್ ಎಲ್ಲ ಹಾಕೊಳ್ತಾರಲ್ಲ ಅವ್ರಿಗೆ ಇದೆಲ್ಲ ಸೆಟ್ ಆಗುತ್ತೆ, ನನಗೆ ಸೆಟ್ ಆಗ್ತಾ ಇಲ್ಲ. ಸೊ ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿಸ್. ನಿಮ್ಗೆ ಹೇಳೋದನ್ನ ಮಾರ್ತೆ, ನಾನು ಹೊಸ ಮೈಕ್ ತಗೊಂಡಿದ್ದೀನಿ. ತಡಾ, ಯಾವ ಥರ ಸೌಂಡ್ ಕ್ವಾಲಿಟಿ ಎಲ್ಲ ಬರ್ತಾ ಇದೆ ನೀವೇ ಹೇಳಬೇಕು. ಮಾಡಬೇಕು, ಊಟ ಮಾಡಿ ಕಂಟಿನ್ಯೂ ಮಾಡೋಣ. ನಮ್ಮನೇಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಎಲ್ಲರೂ ಸೇರಿ ಕುತ್ಕೊಂಡು ಊಟ ಮಾಡ್ತೀವಿ. ನಾನು ಮಾಡಿರೋಂಥ ಉಪ್ಪಿನಕಾಯಿ ಎಲ್ಲರೂ ಹಚ್ಕೊಂಡು, ಇದು ನಾನು ಮಾಡಿರೋಂತಹ ಉಪ್ಪಿನಕಾಯಿ ಘಮ 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 ಅಂತಿದೆ. ನೋಡಿ ಗೈಸ್, ಇವತ್ತು ನಾನು ಮಾಡಿರೋ ಅಡಿಗೆ ಇವರು ಟೇಸ್ಟ್ ಮಾಡ್ತಿದ್ದಾರೆ. ಹೆಂಗಿದೆ ಅಂತ ಹೇಳ್ತಾ ಇಲ್ಲ. ಡೋಂಟ್ ಬಿಲೀವ್ ಇಟ್. ಪಲ್ಯ ಓಕೆ, ಚಪಾತಿ ಓಕೆ, ಉಪ್ಪಿನಕಾಯಿ ಮಾತ್ರ ಅವ್ರು ಮಾಡಿದ್ರಲ್ಲ. ಅದಾದಮೇಲೆ ನಮ್ಮ ಅಕ್ಕನ ಬರ್ತಡೇ ಇದೆ, ಸೊ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು ಮಿಡ್ ನೈಟ್ ಸೆಲೆಬ್ರೇಷನ್, ಅವಳಿಗೆ ಖುಷಿ ಆಗಲಿ ಅಂತ ಹೇಳಿ. ಮತ್ತು ನಾಳೆ ನಾವು ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಬಾಯ್.